ಈ ವಿಡಿಯೋದಲ್ಲಿ 1 ವರ್ಷ ಪ್ರದರ್ಶನ ಕಂಡು ದಾಖಲೆ ಬರೆದಿರುವ ಸಿನಿಮಾಗಳು ಯಾವ್ಯಾವು ಅಂತ ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಕಸ್ತೂರಿ ನಿವಾಸ ರಾಜ್ಕುಮಾರ್ ಅವರ ಎವರ್ಗ್ರೀನ್ ಸಿನಿಮಾ ಮತ್ತು ಇಂಡಸ್ಟ್ರಿ ಹಿಟ್ ಆದಂಥ ಸಿನಿಮಾ. ಎಷ್ಟೇ ಕಷ್ಟ ಬಂದರೂ ಕೂಡ ನಮ್ಮದು ಕೊಡೋ ವಂಶ, ಕಿತ್ಕೊಳ್ಳೋ ವಂಶ ಅಲ್ಲ. ಈ ಸಿನಿಮಾನ ನಾನು ಮೊದಲ ಬಾರಿಗೆ ನೋಡಿದಾಗಲೂ ಕೂಡ ಒತ್ತಿದ್ದೆ. ಈ ಸಿನಿಮಾನ ಫ್ಯಾಮಿಲಿ ಜೊತೆ ಕುತ್ಕೊಂಡು ಎಷ್ಟೇ ಸರಿ ನೋಡಿದರೂ ಕೂಡ ಬೇಜಾರಾಗಲ್ಲ. ರಾಜ್ಕುಮಾರ್ ಅವರ ದಾಖಲೆ ಬರೆದ ಸಿನಿಮಾ ಇದು. ಈ ಸಿನಿಮಾ ಆಗಿನ ಕಾಲದಲ್ಲಿ ನಮ್ಮ ರಾಜ್ಯದಲ್ಲಿ 14 ಥಿಯೇಟರ್ಗಳಲ್ಲಿ ಪ್ರದರ್ಶನ ಕಂಡಿತ್ತು. 700ಕ್ಕೂ ಹೆಚ್ಚು ದಿನ ಪ್ರದರ್ಶನ ಕಂಡು ರಾಷ್ಟ್ರ ಪ್ರಶಸ್ತಿ ಕೂಡ ಈ ಸಿನಿಮಾಕ್ಕೆ ಸಿಕ್ಕಿತ್ತು. ಅಂತ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಎವರ್ಗ್ರೀನ್ ಸಿನಿಮಾ ಇದು. ಈ ಸಿನಿಮಾದಲ್ಲಿ ಅಂಬರೀಷ್ ಅವರು ದ್ವಿಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಒಂದು ಕನ್ವರ್ ಲಾಲ್ ಆದರೆ ಇನ್ನೊಂದು ಪೊಲೀಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಅದಕ್ಕೆ ಈ ಸಿನಿಮಾ 1 ವರ್ಷಕ್ಕೂ ಹೆಚ್ಚು ದಿನ ಪ್ರದರ್ಶನ ಕಂಡಿತ್ತು. ಈ ಸಿನಿಮಾ ಅಂಬರೀಷ್ ಅವರಿಗೆ ರೆಬಲ್ ಅನ್ನೋ ಪಟ್ಟವನ್ನು ಕೊಟ್ಟಿತ್ತು. ಬಂಗಾರದ ಮನುಷ್ಯ ಈ ಸಿನಿಮಾ 1972ರಲ್ಲಿ ರಿಲೀಸ್ ಆಗಿತ್ತು. ಕೆಲಸಕ್ಕಾಗಿ ಹಳ್ಳಿ ಬಿಟ್ಟು ಸಿಟಿಗೆ ಹೋದವರು ಕೂಡ ಈ ಸಿನಿಮಾ ನೋಡಿದ ಮೇಲೆ ಮತ್ತೆ ಹಳ್ಳಿಗೆ ಬಂದು ತಮ್ಮ ಕೃಷಿ ಜಮೀನಿನಲ್ಲಿ ಕೃಷಿ ಮಾಡೋಕೆ ಮುಂದಾಗಿದ್ದರು. ಈ ಸಿನಿಮಾ ಅದೆಷ್ಟೋ ಜನರ ಮನಸ್ಸು ಗೆದ್ದಂಥ ಸಿನಿಮಾ. ಅವರ ಜೀವನ ಶೈಲಿಯನ್ನು ಕೂಡ ಬದಲಾಯಿಸಿದ್ದ ಸಿನಿಮಾ. ರಾಜ್ಕುಮಾರ್ ಅವರ ಎವರ್ಗ್ರೀನ್ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು. ಈ ಸಿನಿಮಾ ಆಲ್ ಟೈಮ್ ಇಂಡಸ್ಟ್ರಿ ಹಿಟ್ ಆಗಿ ದಾಖಲೆ ಬರೆದಿತ್ತು. ಈ ಸಿನಿಮಾ ಬೆಂಗಳೂರಿನಲ್ಲಿ 2 ವರ್ಷಗಳ ಕಾಲ ಯಶಸ್ವಿಯಾಗಿ ಪ್ರದರ್ಶನ ಕಂಡಿತ್ತು. ಈ ಸಿನಿಮಾ ಇವಾಗಲೂ ಟಿವಿಲಿ ಬಂದರೆ ಈ ಸಿನಿಮಾದ ಒಂದು ಸನ್ನಿವೇಶನ ಮಿಸ್ ಮಾಡದೆ ನಮ್ಮ ಹಿರಿಯರು ಪೂರ್ತಿಯಾಗಿ ನೋಡ್ತಾ ಇದ್ರು. ಅಂದರೆ ಈ ಸಿನಿಮಾ ಅದೆಷ್ಟು ಜನರ ಮನಸ್ಸನ್ನು ಗೆದ್ದಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ರಾಘವೇಂದ್ರ ರಾಜ್ಕುಮಾರ್ ಅವರ ಆರೋಗ್ಯ ಸ್ಥಿತಿ ಸರಿ ಇಲ್ಲದ ಕಾರಣ ಇತ್ತೀಚೆಗೆ ಅವರು ಸಿನಿಮಾ ಮಾಡೋಕ್ಕೆ ಆಗ್ತಾ ಇಲ್ಲ. ಆದರೆ ಅವರ ಯಂಗೇಜ್ನಲ್ಲಿ ಅದೆಷ್ಟೋ ಜನರ ಮನಸ್ಸು ಗೆದ್ದಿರೋ ಸಿನಿಮಾಗಳು ಸಾಕಷ್ಟಿವೆ. ನಂಜುಂಡಿ ಕಲ್ಯಾಣ, MS ರಾಜಶೇಖರ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿದರು. 1981ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. ರಾಘವೇಂದ್ರ ರಾಜ್ಕುಮಾರ್ ಅವರು ಹೀರೋ ಆಗಿ ಮತ್ತು ಮಾಲಾಶ್ರೀ ಅವರು ಹೀರೋಯಿನ್ ಆಗಿ ಕಾಣಿಸಿದರು. ಈ ಸಿನಿಮಾದ ಒಳಗೆ ಸೇರಿದರೆ ಗುಂಡು ಈ ಸಾಂಗ್ ಕೂಡ ಅದೆಷ್ಟೋ ಜನರ ಮನಸ್ಸನ್ನು ಕೂಡ ಗೆದ್ದಿತ್ತು. 500ಕ್ಕೂ ಹೆಚ್ಚು ದಿನ ಪ್ರದರ್ಶನ ಕಂಡು ಈ ಸಿನಿಮಾ ದಾಖಲೆ ಬರೆದಿತ್ತು. ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಾಲಾಶ್ರೀ ಅವರ ಕಾಂಬಿನೇಷನ್ನಲ್ಲಿ ಮತ್ತೊಂದು ಸಿನಿಮಾ ಬಂತು. ಈ ಸಿನಿಮಾನ ಕೂಡ MS ರಾಜಶೇಖರ್ ಅವರು ನಿರ್ದೇಶನ ಮಾಡಿದರು. ಈ ಸಿನಿಮಾ ಕೂಡ ಅತಿ ಹೆಚ್ಚು ದಿನ ಪ್ರದರ್ಶನ ಕಂಡು ದಾಖಲೆ ಬರೆದಿತ್ತು. ಗಜಪತಿ ಗರ್ವಭಂಗ ರಾಘವೇಂದ್ರ ರಾಜ್ಕುಮಾರ್ ಅವರು ಈ ಸಿನಿಮಾದಲ್ಲಿ ದ್ವಿಪಾತ್ರದಲ್ಲಿ ಅಭಿನಯಿಸಿದರು. ರಾಘವೇಂದ್ರ ರಾಜ್ಕುಮಾರ್ ಅವರ ಎವರ್ಗ್ರೀನ್ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು. ಈ ಸಿನಿಮಾ 1 ವರ್ಷ ಪ್ರದರ್ಶನ ಕಂಡು ದಾಖಲೆ ಬರೆದಿತ್ತು. ಜೀವನ ಚೈತ್ರ ಡಾಕ್ಟರ್ ರಾಜ್ಕುಮಾರ್ ಅವರ ಎವರ್ಗ್ರೀನ್ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು. ಈ ಸಿನಿಮಾದ ನಾದಮಯ ಈ ಲೋಕವೆಲ್ಲ ಎಂಬ ಹಾಡಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಈ ಸಿನಿಮಾ 1 ವರ್ಷಕ್ಕೂ ಹೆಚ್ಚು ದಿನ ಪ್ರದರ್ಶನ ಕಂಡು ದಾಖಲೆ ಬರೆದಿತ್ತು. ಅಮೇರಿಕಾ ರಮೇಶ್ ಅರವಿಂದ್ ಅವರು ಈ ಸಿನಿಮಾದ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ರು. ಅವರ ಎವರ್ಗ್ರೀನ್ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು. ಈ ಸಿನಿಮಾ 1 ವರ್ಷಕ್ಕೂ ಹೆಚ್ಚು ದಿನ ಪ್ರದರ್ಶನ ಕಂಡು ದಾಖಲೆ ಬರೆದಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ಅಲ್ಲ, ತ್ರಿಪಾತ್ರದಲ್ಲಿ ಅಭಿನಯಿಸಿದ ಸಿನಿಮಾ ಇದು. ಶಂಕರ್ ಗುರು 1978ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾ 1.5 ವರ್ಷ ಪ್ರದರ್ಶನ ಕಂಡು ಒಂದು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿ ದಾಖಲೆ ಬರೆದಿತ್ತು. ಈಗಲೂ ಕೂಡ ಜನರ ಮನಸ್ಸನ್ನು ಗೆದ್ದಿರೋ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು. ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವರ ಅಭಿನಯ ಮತ್ತು ರಿಯಲ್ ಸ್ಟಾರ್ ಉಪೇಂದ್ರ ಅವರ ನಿರ್ದೇಶನದಿಂದಾಗಿ ಈ ಸಿನಿಮಾ ದಾಖಲೆ ಮಾಡಿ ಗೆದ್ದಿತ್ತು. ಶಿವರಾಜ್ಕುಮಾರ್ ಅವರ ಎವರ್ಗ್ರೀನ್ ಸಿನಿಮಾ ಮತ್ತು ಇಂಡಸ್ಟ್ರಿ ಹಿಟ್ ಆದಂಥ ಸಿನಿಮಾ. ಈ ಸಿನಿಮಾ ಅವರನ್ನು ಸ್ಟಾರ್ನಾಗಿ ಮಾಡಿತ್ತು. ಶಿವರಾಜ್ಕುಮಾರ್ ಅವರು ಅಂದರೆ ಮೊದಲು ನೆನಪಾಗೋದು ಓಂ ಸಿನಿಮಾ. ಈ ಸಿನಿಮಾ 1.5 ವರ್ಷ ಪ್ರದರ್ಶನ ಕಂಡು ದಾಖಲೆ ಬರೆದಿತ್ತು. ಜನುಮದ ಜೋಡಿ ಶಿವರಾಜ್ಕುಮಾರ್ ಅವರ ಎವರ್ಗ್ರೀನ್ ಸಿನಿಮಾ ಮತ್ತು 1.5 ವರ್ಷ ಪ್ರದರ್ಶನ ಕಂಡ ಸಿನಿಮಾ ಇದು. ಯಜಮಾನ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಎವರ್ಗ್ರೀನ್ ಸಿನಿಮಾ. ಈ ಸಿನಿಮಾವನ್ನು ನಾವು ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು. ಈ ಸಿನಿಮಾದಲ್ಲಿ ಬರೋ ಸನ್ನಿವೇಶಗಳು ನಮ್ಮ ಜೀವನಕ್ಕೂ ಕೂಡ ಸೆಟ್ ಆಗ್ತವೆ.
ಈ ಸಿನಿಮಾ ಆಲ್ ಟೈಮ್ ಇಂಡಸ್ಟ್ರಿ ಹಿಟ್ ಆದಂಥ ಸಿನಿಮಾ. ಈ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ದ್ವಿಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ಸಿನಿಮಾ 1.5 ವರ್ಷ ಪ್ರದರ್ಶನ ಕಂಡು ದಾಖಲೆ ಬರೆದಿತ್ತು. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಎವರ್ಗ್ರೀನ್ ಸಿನಿಮಾ, ಇಂಡಸ್ಟ್ರಿ ಹಿಟ್ ಆದಂಥ ಸಿನಿಮಾ ಪ್ರೇಮಲೋಕ. ರವಿಚಂದ್ರನ್ ಅವರ ಸಿನಿಮಾ ಜರ್ನಿಯನ್ನೇ ಬದಲಾಯಿಸಿದ ಸಿನಿಮಾ. 1 ವರ್ಷಕ್ಕೂ ಹೆಚ್ಚು ದಿನ ಈ ಸಿನಿಮಾ ಪ್ರದರ್ಶನ ಕಂಡಿತ್ತು. ಆಪ್ತ ಮಿತ್ರ ವಿಷ್ಣುವರ್ಧನ್ ಅವರು ಮತ್ತು ರಮೇಶ್ ಅರವಿಂದ್ ಅವರ ಕಾಂಬಿನೇಷನ್ನಲ್ಲಿ ಬಂದಂಥ ಸಿನಿಮಾ. ಹಾರರ್, ಥ್ರಿಲ್ಲರ್, ಎಮೋಷನಲ್ ಮತ್ತು ಸೈನ್ಸ್ನನ್ನು ಒಳಗೊಂಡಂಥ ಸಿನಿಮಾ ಇದು. 2004ರಲ್ಲಿ ಈ ಸಿನಿಮಾ ರಿಲೀಸ್ ಆಗಿತ್ತು. ರಿಲೀಸ್ ಆಗಿ 1 ವರ್ಷ ಪ್ರದರ್ಶನ ಕಂಡ ಸಿನಿಮಾ ಇದು. ಮುಂಗಾರು ಮಳೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಎವರ್ಗ್ರೀನ್ ಸಿನಿಮಾ. ಅಂದಿಗೂ ಇಂದಿಗೂ ಎಂದೆಂದಿಗೂ ಸಿನಿಮಾ ಪ್ರೇಕ್ಷಕರನ್ನು ಮರೆಯಲಾಗದಂಥ ಸಿನಿಮಾ ಇದು. ಗೋಲ್ಡನ್ ಸ್ಟಾರ್ ಗಣೇಶ್ ಅವರನ್ನು ಸ್ಟಾರ್ ಮಾಡಿದಂಥ ಸಿನಿಮಾ. ಯೋಗರಾಜ್ ಭಟ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿದರು. ಈ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಕೂಡ ಆಗಿತ್ತು. 1 ವರ್ಷಕ್ಕೂ ಹೆಚ್ಚು ದಿನ ಪ್ರದರ್ಶನ ಕಂಡು ದಾಖಲೆ ಬರೆದಿತ್ತು. ರಂಗಿತರಂಗ ಒಂದೊಳ್ಳೆ ಹಾರರ್ ಥ್ರಿಲ್ಲರ್ ಸಿನಿಮಾ ಇದು. ಈ ಸಿನಿಮಾವನ್ನು ಅನೂಪ್ ಭಂಡಾರಿ ಅವರು ನಿರ್ದೇಶನ ಮಾಡಿದರು. ನಿರೂಪ್ ಭಂಡಾರಿ ಮತ್ತು ಸಾಯಿ ಕುಮಾರ್ ಅವರು ಮುಖ್ಯ ಪಾತ್ರದಲ್ಲಿ ಈ ಸಿನಿಮಾ ಗೆಲ್ಲೋಕೆ ಕಾರಣ ಆಯಿತು. ಈ ಸಿನಿಮಾ 1 ವರ್ಷಕ್ಕೂ ಹೆಚ್ಚು ದಿನ ಪ್ರದರ್ಶನ ಕಂಡು ದಾಖಲೆ ಬರೆದಿತ್ತು. ಸಂಗೊಳ್ಳಿ ರಾಯಣ್ಣ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರ ಎವರ್ಗ್ರೀನ್ ಸಿನಿಮಾ. ಬ್ರಿಟಿಷರು ನಮ್ಮ ದೇಶದಲ್ಲಿ ಏನೇನೆಲ್ಲ ದೋಚಿದ್ರು, ಅವರನ್ನು ಓಡಿಸೋಕೆ ನಮ್ಮ ವೀರರು ಎಷ್ಟೆಲ್ಲ ಹೋರಾಟ ಮಾಡಿದರು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನು ಯಾವ ರೀತಿ ಮೋಸದಿಂದ ಕೊಂದರು, ಈ ಸಿನಿಮಾದಲ್ಲಿ ಎಲ್ಲ ಕೂಡ ಕಂಪ್ಲೀಟಾಗಿ ತೋರಿಸಿದ್ದಾರೆ. 1 ವರ್ಷ ಪ್ರದರ್ಶನ ಕಂಡ ಸಿನಿಮಾ ಇದು. ಚಂದ್ರ ಚಕೋರಿ ಶ್ರೀ ಮುರಳಿ ಅವರು ಅಭಿನಯಿಸಿದ ಸಿನಿಮಾ. ನಮಗೆಲ್ಲ ಶ್ರೀ ಮುರಳಿ ಅಂದ ಕೂಡಲೇ ಉಗ್ರಂ ಸಿನಿಮಾ ನೆನಪಾಗುತ್ತೆ. ಆದರೆ ಆವಾಗಿನ ಕಾಲದ ಜನರು ಶ್ರೀ ಮುರಳಿ ಅಂದ ಕೂಡಲೇ ಚಂದ್ರ ಚಕೋರಿ ಸಿನಿಮಾನ ನೆನಪು ಮಾಡ್ಕೊಳ್ತಾ ಇದ್ರು. ಯಾಕಂದರೆ ಎಸ್ ನಾರಾಯಣ್ ಅವರ ನಿರ್ದೇಶನದಲ್ಲಿ ಬಂದಂಥ ಈ ಸಿನಿಮಾ 1 ವರ್ಷಕ್ಕೂ ಹೆಚ್ಚಿನ ಪ್ರದರ್ಶನ ಕಂಡು ಜನರ ಮನಸ್ಸನ್ನು ಗೆದ್ದಿತ್ತು. ಮಿಲನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾ. ಪ್ರಕಾಶ್ ವೀರ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿದರು. ಈ ಸಿನಿಮಾ 1 ವರ್ಷಗಳ ಕಾಲ ಪ್ರದರ್ಶನ ಕಂಡು ದಾಖಲೆ ಬರೆದಿತ್ತು. ಇವಿಷ್ಟು 1 ವರ್ಷಗಳ ಕಾಲ ಪ್ರದರ್ಶನ ಕಂಡು ದಾಖಲೆ ಬರೆದಂಥ ಸಿನಿಮಾಗಳು. ಈ ಲಿಸ್ಟ್ನಲ್ಲಿ ಯಾವುದಾದ್ರೂ ಮಿಸ್ ಆಗಿದ್ದರೆ ಅವುಗಳನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ.